ಹುಬ್ಬಳ್ಳಿ ಘಟನೆ ಕೂಡ ಅತ್ಯಂತ ಖಂಡನೀಯವಾದ್ದು. 30 ವರ್ಷದ ಹಿಂದಿಂದು. ಆಯಿತು, ನೀವು ಫೈಲ್ ಕ್ಲೋಸ್ ಮಾಡಬೇಕು ಅಂಥೇಳಿ ಏನಾದರೂ ಸೂಚನೆ ಬಂದಿದ್ದರೆ ಅದಕ್ಕೊಂದು ರೀತಿ ಇದೆ, ಅದಕ್ಕೊಂದು ಪದ್ಧತಿ ಇದೆ, ಮಾನವೀಯತೆ ಇದೆ. ಇವತ್ತು ಇಡೀ ದೇಶದಲ್ಲಿ ರಾಮನಮಯ ವಾತಾವರಣ ಇರುವಂಥ ಸಮಯದಲ್ಲಿ ರಾಮ ಸೇವಕರ ಬಂಧನ ಮಾಡುವಂಥದ್ದು ಭಯ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರೂ ಅಯೋಧ್ಯೆಗೆ ಹೋಗಬಾರ್ದು ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತನಾಡಬಾರ್ದು ಅಂತನ್ನುವಂಥ ಭಯ ಮಾಡ್ತಾ ಇದ್ದಾರೆ. ಸೊ ಅದಕ್ಕೊಂದು ಸಿಸ್ಟಮ್ ಇತ್ತು, ಅವರಿಗೆ ಕರೆದು ಎನ್ಕ್ವೈರಿ ಮಾಡ್ಬೋದಾಗಿತ್ತು. ಕೂಡಲೇ ಅವರನ್ನು ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಒಳಗಡೆ ಹಾಕೋದು. 60 ವಯಸ್ಸು ಮೇಲ್ಪಟ್ಟಂಥವ್ರು ಇದ್ದಾರೆ, ಈಗ 70-80 ವಯಸ್ಸಿನವ್ರಿದ್ದಾರೆ, BP ಶುಗರ್ಗಳೆಲ್ಲ ಇದ್ದಾವೆ. ಸೊ ಅಂಥವ್ರನ್ನ ಏನು ಪಾಪ ಮಾಡಿದ್ದಾರೆ? ಏನು ಭಯೋತ್ಪಾದನೆ ಕೃತ್ಯ ಮಾಡಿದಾರಾ? ಏನು ಬಾಂಬ್ ಹಾಕಿದಾರಾ? ದೇಶದ್ರೋಹಿ ಕೆಲಸ ಮಾಡಿದಾರಾ? ಹೌದ್ರೆ, ರಾಮನ ಸಲುವಾಗಿ ನಾವು ಹೋರಾಟ ಮಾಡಿದ್ದೇವೆ, ನಮ್ಮೇಲೂ ಕೇಸ್ಗಳಿದ್ದಾವೆ. ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡಿದಂಥವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡ್ತೀರಿ, ಮಾಡಿ ನೋಡೇ ತಾಕತ್ತಿದ್ರೆ. ಸೊ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿ 30 ವರ್ಷದ ಹಿಂದಿಂದ ಕೆದಕಿ ಮತ್ತೆ ಅದನ್ನು ಅರೆಸ್ಟ್ ಮಾಡುವಂಥ ಪ್ರವೃತ್ತಿ. ಇನ್ನು ಒಬ್ಬನ್ನ ಅರೆಸ್ಟ್ ಮಾಡಿದರೆ ಬಸ್ ಸಾಕು, ಇನ್ನೊಬ್ಬರನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ಹೊತ್ತಿ ಉರಿಯುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅವರು ಹೋರಾಟದಲ್ಲಿ ಭಾಗವಹಿಸದಂಥವ್ರು, ಆರೋಪಿಗಳು, ಅಪರಾಧಿಗಳಲ್ಲ. ಅಲ್ಲಿ ಇರುವಂಥ 3 ಜನರಿಗೆ ಬೇಲ್ ಸಿಕ್ಕಿದೆ. ಸೊ ನೀವು ಕ್ಲೋಸ್ ಮಾಡಬೇಕಾ? ಅವ್ರನ್ನ ಗಲ್ಲಿಗೇರಿಸ್ಬೇಕಾ? ಆಯಿತು, ಕೋರ್ಟ್ನಲ್ಲಿ 30 ವರ್ಷ ಏನು ನಿದ್ದೆ ಮಾಡ್ತಾಯಿದ್ರಾ? ಏನು ಕತ್ತೆ ಕಾಯ್ತಾ ಇದ್ರಾ? 30 ವರ್ಷ ಆಯ್ತಲ್ರೇ ನೀವು 2 ಸಲ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗೆಲ್ಲ ಯೋಚನೆ ಮಾಡಬೇಕಾಗಿತ್ತಲ್ಲ. ಈಗ ಒಮ್ಮೆಲೆ ಯಾಕೆ? ಈಗ ಒಮ್ಮೆಲೆ ದೇವಸ್ಥಾನದ ಉದ್ಘಾಟನೆ ಸಮಯದಲ್ಲಿ ಯಾಕೆ ಇದು? ಸೊ ಅದಕ್ಕೊಂದು ರೀತಿ ರಿವಾಜು ಇಲ್ಲದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಮಾನವೀಯತೆ ಇಲ್ಲದೆ ಕ್ರೌರ್ಯದಿಂದ ವರ್ತನೆ ಮಾಡ್ತಾ ಇರುವಂಥದ್ದು ಅವ್ರು ಸೂಚನೆ ಕೊಡಿ ಅವರಿಗೆ. ಇಲ್ಲಾದರೆ ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂಥ ಹಿಂದೂ ದ್ರೋಹಿ, ಮುಸ್ಲಿಂ ಅಪೀಸ್ಮೆಂಟ್, ಮುಸ್ಲಿಮರ ಓಟಿಗೋಸ್ಕರ ಏನು ಬೇಕಾದ ಮಾಡ್ತೀನಿ ಅಂತ ಅನ್ನೋದು ಬಾಬರ್ನ ಪರವಾಗಿ ನಿಂತ್ಕೊಂಡ್ರು ನೀವು, ರಾಮನ ಪರವಾಗಿ ಅಲ್ಲ. ರಾಮ ಒಬ್ಬ ಕಾಲ್ಪನಿಕ ಇದ್ದ, ರಾಮ ಕಟ್ಟುಕತೆ ಅಂತ ಹೇಳಿ ನೀವು ಅಫಿಡವಿಟ್ ಕೊಟ್ಟಿದ್ದೀರಿ ಸುಪ್ರೀಂ ಕೋರ್ಟಿಗೆ. ಸೊ ಹಾಗಾಗಿ ಹುಬ್ಬಳ್ಳಿಯ ಆ ಘಟನೆಯನ್ನು ಕೂಡಲೇ ತಡಿಬೇಕು. ಏನು ಕೋರ್ಟಿನ ಪ್ರೊಸೆಸ್ ಇದೆ ಆ ಪ್ರಕಾರ ಮಾಡಿ, ಆದರೆ ಮಾನವೀಯತೆ ದೃಷ್ಟಿಯಿಂದ ರೀತಿ ರಿವಾಜು ಒಂದು ನಿಯಮದ ಇಟ್ಕೊಂಡು ಮಾಡಿ ಅಂತನ್ನುವಂಥದ್ದು ನಾನು